ಹೇ ಗಾಯ್ಸ್, ವೆಲ್ಕಮ್ ಟು ಕ್ರೇಜಿ ಲೈಫ್ ಸ್ಟೈಲ್ ಚಾನಲ್. ನಾನು ಸಿಂಧು. ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಒಂದು ರೌಂಡ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಹಾಗೆ ಒಂದು ಐಸ್ ಕ್ರೀಮ್ ಪಾರ್ಲರ್ ಕೂಡ ಇವತ್ತು ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ನಾನು ಆ್ಯಕ್ಚುಲಿ ನಚ್ಚಿ ಏನೋ ಬ್ಯಾಂಕಲ್ಲಿ ಕೆಲಸ ಆಯಿತು, ಮತ್ತು ಏನೋ ಬೇರೆ ಏನೋ ಪರ್ಚೇಸ್ ಮಾಡೋದಿತ್ತು ಅವ್ರದ್ದು ಆಫೀಸ್ ರಿಲೇಟೆಡ್ದು. ಸೊ ಹಾಗಾಗಿ ಅವ್ರ ಜೊತೆ ನಾವು ಕೂಡ ಬಂದ್ವಿ. ನಾವು ಇಲ್ಲಿ ನಬ್ಬೈಗೆ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೋದ್ವಿ. ಆ್ಯಸ್ ಯೂಶ್ವಲ್ ಪಾರ್ಕಿಂಗ್ ಅಂತೂ ಎಲ್ಲೂ ಸಿಕ್ಕಿಲ್ಲ ನಮಗೆ ಶೋರೂಮ್ ಮುಂದೆ. ಸೊ ತುಂಬ ದೂರ ಪಾರ್ಕ್ ಮಾಡಿ ಬಂದಿದ್ದೀವಿ. ಸೊ ವೀಕೆಂಡ್ ಆಗಿರೋದ್ರಿಂದ ಅಷ್ಟು ಜನ ಇರ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಎಲ್ಲರಿಗೂ ಕರೋನಾ ಫಿಯರ್ ಇರೋದೆ. ಅದಲ್ಲದೆ ನಾವು ಮಧ್ಯಾಹ್ನನೇ ಹೊರಟಿದ್ದು 12 o'clock. ಸೊ ಹಂಗಾಗಿ ರಶ್ ಕಮ್ಮಿ ಇತ್ತು. ನೋಡಿ, ಸೇಫ್ಟಿ ಮೆಷರ್ಮೆಂಟ್ ಎಲ್ಲ ತೊಗೊಳ್ತಾ ಇದ್ದಾರೆ. ಇವನ್ ನಾವು ಕೂಡ ತೊಗೊಳ್ತಾ ಇದ್ದೀವಿ. ನಬೈ ನೋಡಿ ಮುಂದೆನೇ ಹೋಗಿ ಚೆಕ್ ಮಾಡ್ತಾ ಇದ್ದಾನೆ. ಆಮೇಲೆ ಏನು ತೊಗೊಳ್ಳೋಣ ಅಂತ ಹೋದ್ವಿ ಅಂದರೆ ಫಸ್ಟು ನಬೈಗೆ ತನ್ವಿಗೆ ಅಂತ ತೊಗೊಂಡ್ವಿ. ನಮ್ಮದೇನು ಶಾಪಿಂಗ್ ಪರ್ಚೇಸಿಂಗ್ ಏನು ಮಾಡಿಲ್ಲ ನಾವು ನಮಗೋಸ್ಕರ. ನಬೈಗೆ ಆ್ಯಂಡ್ ತನ್ವಿಗೆ ಅಂತ ಹೇಳ್ಬಿಟ್ಟು ನಬೈಗೆ ಒಂದಷ್ಟು ಟಿ ಶರ್ಟ್ಸ್ ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ತೊಗೊಂಡ್ವಿ. ಆಮೇಲೆ ತನ್ವಿಗೂ ಕೂಡ ಅವಳೇನೋ ಲಾಂಗ್ ಫ್ರಾಕ್ಸ್ ತೊಗೊಳ್ತೀನಿ ಅಂತ ಹೋಗಿದ್ಲು. ಬಟ್ ಅವಳಿಗೇನೋ ಸೆಲೆಕ್ಷನ್ಸ್ ಅಷ್ಟು ಇಷ್ಟ ಆಗಿಲ್ಲ. ಹಾಗಾಗಿ ಅವಳು ನನಗೆ ಬೇಡ ಅಂತ ಹೇಳಿ ಒಂದಷ್ಟು ಟಿ ಶರ್ಟ್ಸ್ ತೊಗೊಂಡ್ಲು, ಒಂದಷ್ಟು ಶಾರ್ಟ್ಸ್ ತೊಗೊಂಡ್ಲು. ಹಾಗೆ ಏನೋ ಒಂದು ಎಸೆಸರೀಸ್ ಅಂತ ಹೇಳ್ಬಿಟ್ಟು ಹೇರ್ ಬೋಸ್ ಎಲ್ಲ ತೊಗೊಂಡ್ಬಿಟ್ಟು ಬಂದ್ಲು ಅವಳು. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಏಕೆಂದರೆ ಕರೋನಾ ಅಲ್ವಾ, ಮೋಸ್ಟ್ಲಿ ಯಾರು ಜನ ಶಾಪಿಂಗ್ ಅಷ್ಟು ಬರ್ತಾಯಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಶೋರೂಮಲ್ಲಿ ಫುಲ್ ಕಲೆಕ್ಷನ್ಸ್ ಇತ್ತು. ಇವನ್ ನಮಗೂ ಕೂಡ ಚಾಯ್ಸ್ಗಳು ತುಂಬ ಇತ್ತು, ಯಾವ್ದು ಬೇಕಾದ್ರೂ ತೊಗೊಳ್ಳೋ ಅಷ್ಟು. ಒಂದೊಂದು ಸಲ ಹೋದರೆ ನಮ್ಗೆ ಸೈಜ್ ಇಷ್ಟ ಆದರೆ ಸೆಲೆಕ್ಷನ್ ಇರಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಇರ್ತಾಯಿತ್ತು. ಬಟ್ ಇವಾಗಂತೂ ತುಂಬ ಚೆನ್ನಾಗಿತ್ತು. ಅಂದರೆ ಜಾಸ್ತಿ ಕಲೆಕ್ಷನ್ಸ್ ಇದೆ, ಜನ ಜಾಸ್ತಿ ಇಲ್ಲ. ಸೊ ಹಾಗಾಗಿ ಯಾರಾದ್ರು ಶಾಪಿಂಗ್ ಮಾಡೋರಿದ್ದರೆ ಈ ಟೈಮಲ್ಲೇ ಹೋಗ್ಬಿಟ್ಟು ಮಾಡ್ಕೊಂಡು ಬಂದುಬಿಡಿ. ನಚ್ಚಿ ಎಲ್ಲ ಬಿಲ್ಲಿಂಗ್ ಮಾಡಿದ್ರು. ಈವನ್ ಬಿಲ್ಲಿಂಗಲ್ಲೂ ಅಷ್ಟೇ ಜನ ಜಾಸ್ತಿ ಇರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಕ್ವಿಕ್ಕಾಗಿ ಆಗೋಯ್ತು ಶಾಪಿಂಗ್. ಲೈಕ್ ವಿತಿನ್ 1 hour ಒಳಗಡೆ ಎಲ್ಲ ಮುಗಿಸ್ಕೊಂಡ್ವಿ. ಪಾರ್ಕಿಂಗ್ ನಾನು ಆಗಲೇ ಹೇಳ್ದಂಗೆ ಆ್ಯಸ್ ಯೂಶ್ವಲ್ ತುಂಬ ದೂರ ಆಯಿತು. ಆಲ್ಮೋಸ್ಟ್ 1.5 kilometer ಅಷ್ಟೇ ಅಂತ ಅನ್ಕೊಬೋದು. ಅಷ್ಟು ದೂರ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ವಿ. ಆಮೇಲೆ ನೋಡಿ, ನಾವು ಬರೋ ಅಷ್ಟರೊಳಗಡೆ ಕಾರ್ಗೆ ಈ ಕಡೆ ಏನೋ ಡಸ್ಟ್ ಬಿದ್ದು ಗಲೀಜಾಗ್ಬಿಟ್ಟಿದೆ ಕಾರು, ಈ ಕಡೆ ಡೋರ್ ಹತ್ರ ಮಾತ್ರ. ಆಮೇಲಿಂದ ಇಟ್ವಿ. ನಿನ್ನ ಮನೆಗೆ ಹೋಗೋಣ ಅನ್ನೋ ಅಷ್ಟರೊಳಗಡೆ ನಚ್ಚಿ ಹೇಳಿದ್ರು, ಇಲ್ಲಿ ಏನೋ ಐಟಮ್ಸು ತುಂಬ ಚೆನ್ನಾಗಿದೆ ಐಸ್ ಕ್ರೀಮ್ ಪಾರ್ಲರಲ್ಲಿ, ತಿನ್ನೋಣ ಅಂತ ಹೇಳಿದ್ರು. ಸೊ ನಾನು ಹೇಳ್ದೆ, ಅಯ್ಯೋ ತಿನ್ನೋದ, ಮಳೆ ಇದೆ, ಹಿಂಗೆ ಅಂತ ನಾನೊಂದಷ್ಟು ಸ್ಟೋರೀಸ್ ತೆಗೆದೆ. ಅದಕ್ಕೆ ಅವ್ರು ಹೇಳಿದ್ರು, ಏನೂ ಆಗಲ್ಲ, ಮಧ್ಯಾಹ್ನ ಟೈಮ್ ಅಲ್ವಾ, ಜಸ್ಟ್ ಒನ್ ಸ್ಕೂಪ್ ತೊಗೊಳ್ಳೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ಇದು ಬಂದುಬಿಟ್ಟು ಮಿಲಾನೋ ಐಸ್ ಕ್ರೀಮ್ ಅಂತ ಹೇಳ್ಬಿಟ್ಟು, ಇದು 100% ಫ್ರೆಶ್ ಇಟಾಲಿಯನ್ ಜಿಲ್ಯಾಟೋ ಅಂತ ಹಾಕಿದ್ರು ಅವರು. ಸೊ ನಾನು ಅಂದ್ಕೊಂಡೆ ಹೆಂಗಿರುತ್ತೋ ಏನೋ, ಜಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ಎಷ್ಟು ಫ್ಲೇವರ್ಸ್ ಇತ್ತು ಅಂತ ಹೇಳ್ತೀರಾ. ಒಳ್ಳೆ ಲೈಕ್ ಓರಿಯೋ, ಈಗಂತೂ ಮಕ್ಳಿಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಓರಿಯೋ ಅಂತ ಹೇಳಿ. ಓರಿಯೋದಲ್ಲಿತ್ತು, ಸ್ಟ್ರಾಬೆರಿಯನಲ್ಲಿತ್ತು, ಆಮೇಲಿಂದ ಕುಲ್ಫಿದು ಲೈಕ್ ಡಾರ್ಕ್ ಚಾಕ್ಲೇಟು, ಮಿಝೈನ್ ಇತ್ತು, ಆಮೇಲಿಂದ ಈ ರೀತಿ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ಆ್ಯಸ್ನಟ್ ಅಂತ ಹೇಳಿ ಮ್ಯಾಂಗೋ ಫ್ಲೇವರಲ್ಲಿತ್ತು. ಅಲ್ಲಿ ಏನದು ಕೋನಲ್ಲೂ ಕೊಡ್ತಾಯಿದ್ರು, ಆಮೇಲೆ ಕಪ್ಪಲ್ಲೂ ಕೊಡ್ತಾಯಿದ್ರು. ಸೊ ನಬ್ಬಾಯಿ ಬಂದುಬಿಟ್ಟು ಕೋನ್ ಬೇಕು ಅಂತ ಹೇಳ್ದ. ತನ್ವಿನೂ ಕೋನಲ್ಲೇ ಕೇಳಿದ್ಲು. ಸೊ ನಾನು ನಚ್ಚಿ ಮಾತ್ರ ಕಪ್ಪಲ್ಲಿ ತೊಗೊಂಡ್ವಿ. ಸೊ ನಾವಿಬ್ಬರು ತೊಗೊಂಡ್ವಿ. ನೋಡಿ, ಇದೆಲ್ಲ ಕೇಕ್ ಸೆಕ್ಷನ್ಸು ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಲೀಷಿಯಸ್ ಆಗಿತ್ತು ಅಂದರೆ ನೋಡೋಕ್ಕೆ. ಓ ಮೈ ಗಾಡ್, ಎಲ್ಲ ಬಾಯ್ ಅಂತೂ ಫುಲ್ ಟೆಂಪ್ಟ್ ಆಗ್ತಾಯಿತ್ತು ತಿನ್ಬಿಡೋಣ ಅನ್ನೋಷ್ಟು. ಆದರೆ ಕ್ಯಾಲೋರೀಸ್ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾಯಿತ್ತು. ಯಾಕಂದರೆ ಮೊನ್ನೆ ತಾನೇ ಚೆನ್ನಾಗೋಗಿ ತಿನ್ಬಿಟ್ಟು ಬಂದಿದ್ವಲ್ಲ. ಸೊ ಅದಕ್ಕೆ ಇದು ಕೂಡ ಐಸ್ ಕ್ರೀಮ್ ಸೆಕ್ಷನ್ಸ್, ಲೈಕ್ ಕ್ಯಾಂಡಿ ಸೆಕ್ಷನ್ಸ್ ಇದೆಲ್ಲ. ಆಮೇಲೆ ವ್ಯಾಫಲ್ಸ್ ಎಲ್ಲ ನೋಡಿ ಆ ಕಡೆ ಇದೆ. ನಾನು ಆಗಲೇ ಹೇಳ್ದಂಗೆ ಇಷ್ಟು ವೆರೈಟೀಸ್ ಇತ್ತು. ತನ್ವಿಗೆ ಅದು ಆ್ಯಕ್ಚುಲಿ ಇದಕ್ಕೆ 2 scoops ಕೊಡ್ತಾಯಿದ್ರು ಅವರು. ಸೊ ಹಾಗಾಗಿ ತನ್ವಿ ಏನು ಮಾಡಿದ್ಲು, ಡಾರ್ಕ್ ಚಾಕ್ಲೇಟ್ ತೊಗೊಂಡ್ಲು, ಆಮೇಲೆ ಸ್ಟ್ರಾಬೆರಿ ತೊಗೊಂಡ್ಲು. ನಾನು ಹೇಳಿದೆ, ಸ್ಟ್ರಾಬೆರಿ ಬೇಡವೇ, ಓರಿಯೋ ತೊಗೊಂಡ್ರೆ. ನೋ ಮಾಮ್, ಗರ್ಲ್ಸ್ ಆಲ್ವೇಸ್ ಪಿಂಕ್ ಅಂತ ಹೇಳ್ಬಿಟ್ಟು ಅವಳು ಸ್ಟ್ರಾಬೆರಿ ಕಾಂಬಿನೇಷನಲ್ಲಿ ತೊಗೊಂಡ್ಲು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ಕೂಡ ನಾನು ಟೇಸ್ಟ್ ಮಾಡಿದೆ. ನಾವು ನಬೈಗೆ ಓರಿಯೋದೊಂದು ಕೊಡಿಸಿದ್ವಿ, ಓರಿಯೋದು ಮಾತ್ರ ಕೊಡಿಸಿದ್ವಿ. ಓರಿಯೋ ಆ್ಯಂಡ್ ಮ್ಯಾಂಗೋ ಅಂತ ಅನಿಸುತ್ತೆ ಅವನಿಗೆ ಕೊಡಿಸಿದ್ದು. ನೋಡಿ, ಮತ್ತೆ ಅವರಪ್ಪ ಹ್ಯಾಂಡ್ ವಾಶ್ ಮಾಡಿಸಿದ್ದಾರೆ. ಮತ್ತೆ ಇನ್ನೂ ಒಂದ್ಸಲ ಸ್ಯಾನಿಟೈಸ್ ಮಾಡಿ ಅದಕ್ಕೆ ಟಿಶ್ಯೂ ಎಲ್ಲ ರೋಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಅವನಂತೂ ಎಂಜಾಯ್ ತಿಂದ. ಜಸ್ಟ್ ಅವನಿಗೆ ಸಿಂಗಲ್ ಸ್ಕೂಪ್ ಅಷ್ಟೇ ಕೊಡಿಸಿದ್ದು ನಾವು. ಅದೇ ಅವ್ನಿಗೆ ಇನ್ನೊಂದು ಸ್ಕೂಪ್ನ ನಾವು ತೊಗೊಂಡ್ವಿ.
ಆಮೇಲೆ ಚಾಕ್ಲೇಟ್ ಅಂದರೆ ಡಾರ್ಕ್ ಚಾಕ್ಲೇಟ್ ಇತ್ತು, ನನಗೆ ಅದು ತುಂಬ ಕಹಿ ಇರುತ್ತೆ ಅಂತ ಹೇಳಿದ್ದಕ್ಕೆ ಅವರು ರೋಸ್ಟೆಡ್ ಆಲ್ಮಂಡ್ ಇನ್ನೊಂದು ಕಾಂಬಿನೇಷನ್ ಕೊಟ್ಟು ಹೇಳಿದ್ರು. ಸೊ ನಾವು ಆಲ್ಮೋಸ್ಟ್ 3 ಸ್ಕೂಪ್ಸ್ ನಾವು ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಕೊಚ್ಚಿ, ಇಂಡಿಯಾನಲ್ಲಿ ಕೊಚ್ಚಿ ಮತ್ತು ಬ್ಯಾಂಗ್ಳೂರು ಎರಡೇ ಕಡೆ ಇರೋದು ಇದು ಬ್ರ್ಯಾಂಚು, ಇನ್ನೆಲ್ಲೂ ಇಲ್ಲ ಇಂಡಿಯಾನಲ್ಲಿ. ಸೊ ನಾನು ಅಂದ್ಕೊಂಡೆ ಏನು ಅಂಥ ಸ್ಪೆಷಲ್ ಆಗಿದೆಯಪ್ಪ ಇದು ಅಂತ ಹೇಳ್ಕೊಂಡು ಹೋದೆ. ನಚ್ಚಿ ಹೇಳ್ತಾಯಿದ್ರು ಇದು ಎರಡೇ ಕಡೆ ಇರೋದು ಇಂಡಿಯಾನಲ್ಲಿ, ಕೊಚ್ಚಿ ಬಿಟ್ಟರೆ ಬ್ಯಾಂಗ್ಳೂರಲ್ಲಿ ಅಂತ. ನಾನು ಏನು ಸ್ಪೆಷಲ್ ಇರ್ಬೋದು ಅಂದ್ಕೊಂಡು ಹೋದೆ, ಬಟ್ ನಿಜವಾಗ್ಲೂ ಅಷ್ಟೇ ಟೇಸ್ಟಿ ಆಗಿತ್ತು ಇದು. ನನ್ನ ಔಟ್ಲುಕ್ ಆ ರೀತಿ ಇತ್ತು ನೋಡಿ. ಇದೆ ಐಸ್ ಕ್ರೀಮ್ದು ಕೇಕ್ಸ್, ಇದೆಲ್ಲ ಐಸ್ ಕ್ರೀಮ್ ಕಮ್ ಕೇಕ್ಸ್ ಥರ ನೋಡಿ. ಬ್ಯಾಂಗ್ಳೂರ್ ಆ್ಯಂಡ್ ಕೊಚ್ಚಿಲಿ ಮಾತ್ರ ಇರೋದು, ನಾನು ಆಗಲೇ ಹೇಳ್ದಂಗೆ. ಸೊ ನಾವೆಲ್ಲ ತಿಂದು ಮುಗಿಸೋ ಅಷ್ಟರೊಳಗಡೆ ಇನ್ನು ಬಿದ್ದವರೆಲ್ಲ ಎಲ್ಲ ಖಾಲಿ ಆದರು. ನಾವು ಮಾತ್ರ ಇನ್ನೂ ತಿನ್ಕೊಂಡಿದ್ವಿ, ಬಿಕಾಸ್ ಮಕ್ಕಳಲ್ವಾ, ಸೊ ಲೇಟ್ ಆಗ್ತಾಯಿತ್ತು. ಆಚೆ ಹೊರಟ್ವಿ ನೋಡಿ. ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬರೋಂಗೆ ಆಗ್ತಾಯಿತ್ತು, ಬಟ್ ಮಳೆ ಏನಿಲ್ಲ, ಬಟ್ ತುಂಬ ಮೋಡ ಇತ್ತು ಅಷ್ಟೇನೆ. ಸ್ವಲ್ಪ ಮೋಡ ಬಿಸಿಲು ಎಲ್ಲ ಮಿಕ್ಸ್ ಆದಂಗಿತ್ತು. ಒಳ್ಳೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಚ್ಚಿ ಅಂತೂ ನಬೈ ಕೈಯಂತೂ ಎಲ್ಲೂ ಬಿಟ್ಟೇ ಇರಲಿಲ್ಲ, ಹಿಡ್ಕೊಂಡು ಓಡಾಡ್ತಾ ಇದ್ರು. ಯಾಕಂದರೆ ಅವ್ನು ಬಿಟ್ಟರೆ ಏನಾದ್ರು ಅದು ಇದು ಟಚ್ ಮಾಡಿಬಿಡ್ತಾನೆ ಅಂತ ಅವ್ರಿಗೆ ಭಯ. ಮತ್ತೆ ಎಲ್ಲಿ ಕೈ ತೊಳ್ಸ್ಕೊಂಡು ಕೂತ್ಕೊಳ್ಳೋದಂತ ಹೇಳ್ಬಿಟ್ಟು, ನನ್ನ ಹತ್ರ ಇದ್ರೆ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು. ಸೊ ಹೊರಟ್ವಿ ನಾವು ಅಲ್ಲಿಂದ. ಶಾಪಿಂಗ್ ಮುಗಿಸಿ ಐಸ್ ಕ್ರೀಮ್ ಮುಗಿಸಿ ಹೋದ್ವಿ. ಆಲ್ಮೋಸ್ಟ್ ಮನೆಗೆ ಬರೋ ತನಕ ಒಂದು 2:30 ಆಗಿತ್ತು ಅನಿಸುತ್ತೆ. ನಬೈ ಅಂತೂ ಫುಲ್ ಅವ್ರ ಅಕ್ಕನ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಟ. ಅವನಿಗೆ ಫ್ರಂಟ್ ಸೈಡಲ್ಲಿ ಕುತ್ಕೊಳ್ಳೋಕೆ ಯಾವಾಗ್ಲೂ ಇಷ್ಟಪಡ್ತಾನೆ. ತನ್ವಿ ಯಾವಾಗಲೂ ಹಿಂದೆ ಕುತ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ವಿ. ಇವನು ಫುಲ್ ಡೆಡ್ ಆಪೋಸಿಟ್, ಫುಲ್ ಫ್ರಂಟಲ್ಲೇ ಕುತ್ಕೊಬೇಕು ಯಾವಾಗಲೂ. ನೋಡಿ ಅಂದರೂ ಇದು ಸ್ಯಾಟರ್ಡೇ ಆಗಿದ್ರೂ ಅಲ್ಲಿ ಇನ್ನೂ ಅಲ್ಲಿ ಇಲ್ಲಿ ಜನ ಇದ್ದಾರೆ. ಬಟ್ ಇದೇ ಥಿಂಗ್ ಏನಾದರೂ ಈ ವೀಕ್ ಡೇಸ್ ಮಾಮೂಲಿ ವೀಕೆಂಡ್ಸ್ ಆಗಿದ್ದಿದ್ರೆ ಎಷ್ಟು ಜನ ಇರ್ತಾಯಿದ್ರು ಗೊತ್ತಾ ಈ ರೋಡಲ್ಲಿ. ಅಪ್ಪ ಅವರಪ್ಪ ಉದ್ದಕ್ಕೂ ಅವರಿಬ್ರಿಗೂ ಬುದ್ಧಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು, ಹಿಂಗಿರಬೇಕು ಅಂತ. ಅವನ ಬೈ ಹ್ಞೂ 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 ಅಂತ ಇದ್ದಾನೆ ನೋಡಿ. ಇದೆಲ್ಲ 100 ಫೀಟ್ ರೋಡ್ ಇದೆಲ್ಲ. ಇಲ್ಲಿ ನೋಡಿ ತುಂಬ ಒಳ್ಳೊಳ್ಳೆ ಶಾಪಿಂಗ್ ಮಾಡೋಕ್ಕಂತೂ ಒಳ್ಳೊಳ್ಳೆ ಅಂಗಡಿಗಳಿದೆ, ಶೋರೂಮ್ಸ್ ಇದೆ. ಇದು ಪಾರ್ಕ್, ಇದು ಪಾರ್ಕ್ ಸ್ಟೋನ್ ಪಾರ್ಕ್, ಇಲ್ಲಿ ಫೌಂಟೇನ್ ಪಾರ್ಕ್ ಅಂತಲೇ ತನ್ವಿ ಕರಿತಾ ಇರ್ತಾಳೆ. ಲೈಕ್ ಅಲ್ಲೆಲ್ಲ ಈವ್ನಿಂಗ್ ಆದರೆ ಲೈಟಿಂಗ್ಸ್ ಹಾಕಿ ಫೌಂಟೇನ್ ಎಲ್ಲ ಹಾಕಿರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಆ ಪಾರ್ಕು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ರೀತಿ ಶೋರೂಮ್ಸು, ಬೈಕ್ ಶೋರೂಮು ಪ್ರತಿಯೊಂದೂ ಕೂಡ ಇಲ್ಲಿದೆ. ಇದು MI ಶೋರೂಮ್ ನೋಡಿ, MI ಶೋರೂಮ್ ಇದೆ, ಸೋನಿದಿದೆ, ರಿಲಯನ್ಸ್ ಡಿಜಿಟಲ್ ಇದೆ, ಆಮೇಲಿಂದ ರೇಡನ್ ಟಿಗ್ಲರ್ ಇದೆ, ರಾಯಲ್ ಎನ್ಫೀಲ್ಡು ಕೂಡ ಇದೆ, ಗಿರಿಯಾಸ್ ಇದೆ, ಆಮೇಲೆ ತುಂಬ ಪಬ್ಸ್ ಇದೆ, ಬ್ಯಾಂಕ್ಸ್ ಕೂಡ ಇದೆ. ನೀವು ಇಲ್ಲಿ ರೋಡಲ್ಲಿ ಬಂದರೆ ಅಂತೂ ಶಾಪಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ರೀತಿ ಕಂಪನೀಸು, ಈವನ್ ಹೋಟೆಲ್ಸ್ ಕೂಡ, ಲೈಕ್ ಇದು OY ಹೋಟೆಲ್ಸ್ ಆ ಥರದನ್ನು ಕೂಡ ಎಲ್ಲ ಇಲ್ಲಿದೆ. ಕೆಫೆ ಕಾಫಿ ಡೇ, ಕ್ರೋಮಾ, ಆಲ್ ಎಲ್ಲದನ್ನೂ ಇದೆ ಇಲ್ಲಿ. ಆಮೇಲೆ ಸೋಚ್ ಕೂಡ ಇದೆ, ಗರ್ಲ್ಸ್ಗಂತೂ ಒಳ್ಳೆ ಕಲೆಕ್ಷನ್ಸ್ ನೋಡಿ. ಪ್ಯಾಂಟಲೂನ್ಸ್, ಹೆಲೆನ್ ಸಾಲಿ, ಎಲ್ಲದು ಕಡೆ ಎಲ್ಲದು ಟೈಪು ಎಲ್ಲ ಬ್ರ್ಯಾಂಡ್ಸ್ ಇರ್ಬೋದು. ಆಮೇಲೆ ಎಲ್ಲ ಲೆವೆಲ್ ಅವರು ಕೂಡ ತೊಗೊಳ್ಳೋ ಥರನೂ ಶಾಪ್ಸ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಯಾವಾಗಾದ್ರೂ ಈ ಸೈಡ್ ಬಂದರೆ ಶಾಪಿಂಗ್ ಮಾಡ್ಬೋದು. ಕ್ವಿಕ್ಕಾಗಿತ್ತಂದರೆ ಕ್ವಿಕ್ಕಾಗಿತ್ತು ಇದು ಶಾಪಿಂಗ್ ರೌಂಡ್. ಅಂದರೆ ನಾವು ಹೋಗ್ಬೇಕಂತ ಅಂದ್ಕೊಂಡಿಲ್ಲ, ಸುಮ್ಮನೆ ಸಡನ್ನಾಗಿ ಹೋಗಿದ್ದಾಯಿತು. ಸೊ ಅಂದರೂ ನೋಡಿ ಎಷ್ಟು ರಶ್ ಇದೆ. ಕರೋನಾ ಅಂತೀವಿ, ಅಂದರೂ ಜನ ಏನಾದರೂ ಒಂದು ತೊಗೊಳೋದು ಇದ್ದೇ ಇರುತ್ತೆ. ಆಮೇಲೆ ನೋಡಿ, 3rd ವೇವನ್ನು ರೆಸ್ಟೋರೆಂಟ್ ಇಲ್ಲೇ ಆಗಿಬಿಟ್ಟಿದೆ ನಮ್ಮ ರೋಡಲ್ಲೇನೆ. ಅದು ನೋಡಿದ್ರೆ ಇನ್ನು 3rd ವೇವ್ ನಾವು ಆಗಸ್ಟ್ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಕ್ಯಾಲಿಫೋರ್ನಿಯಾ ಬಾರಿಟೋ ಇದೆ, ಇದು 11 ಅಂತ ಹೇಳಿ ಕೇಕ್ ಶಾಪ್. ಸೊ ಇದೆಲ್ಲ ನಮ್ಮ ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸ್. ಬಟ್ ಇದೆಲ್ಲ ಇಲ್ಲಿ ಇರೋದ್ರಿಂದನೇ ನಾವು ಚೆನ್ನಾಗಿ ತಿಂದ್ಬಿಡ್ತೀವಿ. ಆಮೇಲೆ ಕ್ಯಾಲೋರೀಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸುಮ್ಮನೆ ಕಣ್ಮುಚ್ಕೊಂಡಂತೂ ರೋಡಲ್ಲಿ ಹೋಗೋ ಆಗಲ್ಲ. ಹಾಗಾಗಿ ಮನೆ ಹತ್ರ ಬಂತು. ನಚ್ಚಿ ಕಾರ್ ಪಾರ್ಕ್ ಮಾಡ್ತಾಯಿದ್ದಾರೆ. ಇವು ನಬೈ ಮಾಮ್ ಫ್ರೆಂಡ್ ಗೋ, ಪಪ್ಪ ಗೋ ಫ್ರೆಂಡ್ ಅಂತೆಲ್ಲ ಹೇಳ್ಕೊಂಡು ಪಾರ್ಕಿಂಗ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದ. ನಾನು ಹೇಳ್ತಾಯಿದ್ದೆ ಡಿಸ್ಟ್ರ್ಯಾಕ್ಟ್ ಮಾಡಬೇಡ ಕಣೋ ಅಂತ.
ಬಟ್ ಅವನು ಏನೋ ಮಾಡಿಸ್ಕೊಂಡಿದ್ದ. ನಿಮಗೆ ಈ ಕ್ವಿಕ್ ರೌಂಡ್ ಶಾಪಿಂಗ್ ಔಟಿಂಗ್ ವ್ಲಾಗ್ ಇಷ್ಟ ಆಗಿದೆ ಮರಿದೇನೆ ಲೈಕ್ ಮಾಡ್ತಿರಲ್ಲ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.